ಏನ್ ಹಂಗ ನಂಗೆ ಪೇನ್ ಅನ್ಸಾಕತ್ತಿಲ್ಲ ಆದ್ರೂ ಗುಳ್ಗಿ ಔಷಧ ಎಲ್ಲ ಚಾಲೂ ಅದಾವು ಅವ್ನು ತಗೊಳಕತ್ತೀನಿ. ನಮ್ ಚಿಕ್ಕ ಸ್ಕೂಲಿಗೆ ಬರ್ಬೇಕಾದ್ರೆ ಒಂದ್ ಮಜಾ ಆಗೈತಿ. ಅದ್ ಮನಿಗ್ ಬರೋಣ ಗೊತ್ತಾಯ್ತು. ನಾವು ಒಂದು ಬ್ಯಾಗ್ ಎಲ್ಲಿಟ್ಟಿವ್ ಇದು ನಮ್ ಚಿಕ್ಕ ತಂದೀವಿ. ಟಿಫಿನ್ ಖಾಲಿ ಮಾಡ್ಕೊಂಡ್ ಬರ್ಬೇಕ, ಏನು ಬಿಡ್ಬಾರ್ದ. ಫುಲ್ ದೊಡ್ಡದೈತಿ ನಿನ್ಕಿಂತ ಹೆಚ್ಚು ಬ್ಯಾಗ ದೊಡ್ಡದ್ ಕಾಣತೈತಿ. ನೀವತ್ತೇನ್ ಗಾರ್ಡನ್ಗೆ ಬಂದಿವ ತಿಳ್ಕೊಂಡ. ಹಿಡಿತೇನೆ ಬಾರೋ, ಹಿಡಿತೇನೆ ಬಾ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೋಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ಸಾನು ಮತ್ತು ಚಿಕ್ಕು ಇಬ್ರು ಕಿಚನ್ ಒಳಗೆ ದಂಡಿಗೆ ಹಬ್ಸಾರು. ಏನನ್ನತ್ತಾನ ಒಬ್ಬ, ಏನನ್ನತ್ತಾನು ಚಿಕ್ಕು ಬಿಡು ಅಪ್ಪು. ಇಬ್ರು ಕೂಡ ಕಿತಾಪತಿ ನಡ್ಸಾರ. ಒಟ್ಟ ಬೈ ದ ವೇ, ನೀವು ಲಾಸ್ಟ್ ವ್ಲಾಗ್ ನೋಡಿರ್ಬೋದು. ನಾನು ರೀಲ್ ಶೂಟ್ ಮಾಡಕ್ಕಂತ ಹೇಳಿ ಗುಡಿಗೆ ಹೋಗಿದ್ನಿ. ಅವಾಗ ನಿಮಗೆ ಹೇಳಿದ್ನಿ ಬ್ಲಡ್ ಟೆಸ್ಟ್ ಅದು ಎಲ್ಲ ಮಾಡಿಸ್ಬೇಕು ಅಂತ. ಸೊ ನಿನ್ನೆ ಮುಂಜಾನೆ ನನ್ನ ಬ್ಲಡ್ ಟೆಸ್ಟು ಆಯಿತು. ಪ್ಲಸ್ ನಂದೇನು ಡೆಂಟಲ್ ಸರ್ಜರಿ ಮಾಡಬೇಕಾಗಿತ್ತು, ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು, ಅದೂ ಸ್ಟಾರ್ಟ್ ಆಗೈತಿ. ಆಲ್ಮೋಸ್ಟ್ ಈಗ ಹಾಫ್ ಕಂಪ್ಲೀಟ್ ಆಗೈತಿ. ಏನು ಮಾಡಿಸಾಕತ್ತೀವಿ ಅಂದ್ರೆ ನಂದು ಇಂಪ್ಲಾಂಟ್ ನಡೆದೈತಿ. ಇಂಪ್ಲಾಂಟ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಬರ್ತೈತಿ ಹಲ್ಲಿಗೆ. ಅದ್ರೊಳಗೆ ಏನು ಮಾಡ್ತಾರೆ ಅಂದ್ರೆ ಪ್ರಾಪರ್ ಸ್ಕ್ರೂ ಹಾಕ್ತಾರೆ. ನಮ್ದೇನು ನೀವು ವಸಡಿ ಪಾರ್ಟ್ ಇರ್ತೈತಲ್ಲ, ಎಲ್ಲಿ ಹಲ್ಲು ಹಾಕಬೇಕು ಅಲ್ಲಿ ಫಸ್ಟ್ ಸ್ಕ್ರೂ ಹಾಕ್ತಾರೆ. ಸೊ ನಂಗೆ ಈಗ ಬೋತ್ ಸೈಡ್ ಎರಡು ಕಡೆ ಸ್ಕ್ರೂ ಹಾಕ್ಯಾರು. ನಾನು ಎಷ್ಟು ಚಂದ ಆರಾಮ್ಸೆ ನೀವಂತ ಮಾತಾಡಕತ್ತೀನಲ್ಲ, ಅಷ್ಟು ನಿನ್ನೆ ಆರಾಮಿರಲಿಲ್ಲ. ಯಾಕಂದ್ರೆ ಭಾಳ ಪೇನ್ ಆಗಕತ್ತಿತ್ತು. ಬಟ್ ನನ್ನ ಕಸಿನ್ ಆಲ್ರೆಡಿ ನನಗೆಲ್ಲ ಪೇನ್ ಕಿಲ್ಲರ್ ಮತ್ತು ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಎಕ್ದಮ್ ಆರಾಮ್ಸೆ ಚಂದಂಗೆ ಮಾಡ್ಯಾನು. ಪ್ಲಸ್ ನಂಗೆ ಪೇನ್ ಕಿಲ್ಲರ್ ಅದು ಕೊಟ್ಟಾನು. ಸೊ ಈಗ ಸದ್ಯ ರೈಟ್ ನಾವು ಐ ಆಮ್ ಓಕೆ. ಈಗ ಸದ್ಯರೇ ಏನು ಹಂಗೆ ನಂಗೆ ಪೇನ್ ಅನ್ಸಾಕತ್ತಿಲ್ಲ. ಆದ್ರೂ ಗುಳ್ಗಿ ಔಷಧ ಎಲ್ಲ ಚಾಲೂ ಅದಾವು ಅವ್ನು ತೊಗೊಳಕತ್ತೀನಿ. ಅವ್ನು ತಗೋತಾನ ಇವತ್ತಿನ ದಿನ ಮುಂದುವರ್ಸಿದ್ರೆ ಆಯಿತು ಅಂತ ಅನ್ನತ್ತೀನಿ. ಈ ಪಾರ್ಟ್ ಎಲ್ಲ ಅಂದರೆ ಎಲ್ಲ ಭಾಳ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಎಲ್ಲ ಸ್ಕ್ರೂ ಅಂದರೆ ಪ್ರಾಪರ್ ಅದು ಪೂರಾ ನಮ್ಮ ವಸಡಿಗೆ ಹೋಲ್ ಮಾಡಿ ಸ್ಕ್ರೂ ಅದು ಹಾಕ್ತಾರೆ. ಸೊ ಹಿಂಗಾಗಿ ಈ ನರ್ಗಳೇನು ಇರ್ತಾವಲ್ಲ ಇವು ಭಾಳ ಕೆಟ್ಟ ಪೇನ್ ಆಗ್ತಾವೆ. ಪ್ಲಸ್ ನಂದೇನಾಗೈತಿ ಬೋತ್ ಸೈಡ್ ಮಾಡ್ಯಾರು, ಅಂದರೆ ಈ ಕಡೆನೂ ಐತಿ ಈ ಕಡೆನೂ ಐತಿ. ಸೊ ಹಿಂಗಾಗಿ ನನಗೊಂದು ಸ್ವಲ್ಪ ಆರಾಮ್ಸೆ ಹ್ಯಾಂಡಲ್ ಮಾಡೋ 2 days ಅಂತ ಹೇಳಾರು. ಸೊ ನೋಡೋಣ. ಆದರೆ ಇವತ್ತು ಸ್ವಲ್ಪ ಕೆಲಸನೂ ಭಾಳ ಅದಾವು. ಸೊ ಕೂತ್ರ ಅಂತರೂ ನಡೆಯಂಗಿಲ್ಲ. ಹಂಗೆ ನನಗೆ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟು ಮಾಡಬೇಕು ಅಂತ ಹೇಳಿ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ, ಇವತ್ತಿನ ದಿನ ಏನೇನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾಯ್ತು? ಬರುವಲ್ಲ ನೀರು ಹಾಂ ನೋಡೋಣ ತಡಿ, ನೋಡ್ತಂತು. ಅವ್ನು ಕೊಡಿಗ ಅನ್ಕ ನೀರು ಚಿಕ್ಕು ಕೊಡು. ನಿಂಗ ತುಂಬ್ಯಾಳಕ್ಕಿಮ್ಮ. ಹಾಂ ಚಮಚಲೆ. ಹಾಂ ಪೂರ ನಾ ಬಂದ್ ಮಾಡ್ತಾನೆ ಬಿಡ. ನೀ ಕುಡಿಸಾನು ಫಸ್ಟ್. ನಿನಗೂ ಬೇಕಲ್ಲ ಮಾ ಬೇಕಲ್ಲ. ಮತ್ತು ಬೇರೆ ಗ್ಲಾಸ್ ಕೊಡ್ಲ, ಅದ್ರೊಳಗೆ ಕುಡಿತಿ. ಅಕ್ಕ ಮ್ಯಾಲಿಂದ ಕುಡ್ದಾಳ. ಬೇರೆ ಗ್ಲಾಸ್ ಬೇಕನ್ ಮ್ಯಾಲಿಂದ ಅದ ಕುಡಿತಿ. ನೋಡ ಅವ್ನ ಕತ್ತಂಬತ್ತಿ ನೋಡ. ಅಕ್ಕ ಕೊಡ್ತಾಳಂದ್ರೆ ತಾ ಏರ್ ತಗೊಳ. ಒಟ್ಟು ಇವತ್ತು ನಿಂಗೆ ಎಷ್ಟು ಆಗ್ತದೆ ಅಷ್ಟು ಪಾಸಿಬಲ್ ರೆಸ್ಟನ್ನು ತಗೋ, ಏನೂ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಮುಂಚೆನೇ ಬ್ರೇಕ್ಫಾಸ್ಟ್ ಹೊರಗಿಂದ ಆರ್ಡರ್ ಮಾಡ್ಯಾರು. ಇಡ್ಲಿ, ಸಾಂಬಾರು, ಚಟ್ನಿ. ಸೊ ಇದು ಸಾನುಗೆ ಪ್ಲೇಟ್ ಹಚ್ಚೀನಿ. ನನಗೆ ಆ್ಯಕ್ಚುಲಿ ಒಂದು 2 days ಎಷ್ಟು ಆಗ್ತದೆ ಅಷ್ಟು ಮೆತ್ತಗೆ ತಿನ್ನಂತ ಹೇಳೋರು. ಭಾಳ ಹಿಂಗೇನು ಹಾರ್ಡ್ ತಿನ್ಬೇಡ ಅಂತ ಹೇಳೋರು. ಸೊ ಹಿಂಗಾಗಿ ನಾನು ಇಡ್ಲಿ ಮೇಲನ ಸಾರ ಚಟ್ನಿ ಹಾಕಿ ಪೂರ ಇಡ್ಲಿನ ಮೆತ್ತಗೆ ಮಾಡಿ ತಿನ್ನಕ್ಕಿದ್ದೀನಿ. ಮತ್ತು ಈ ಸ್ಟೈಲ್ ಆಫ್ ಇಡ್ಲಿ ಸಾಂಬಾರು ಚಟ್ನಿನ ಭಾಳ ಸಲ ತಿಂತೀನಿ. ನಂಗೆ ಈ ಥರ ತಿನ್ನಕ್ಕೆ ಭಾಳ ಲೈಕೋ ಆಗ್ತೈತಿ. ನೀವು ಈ ರೀತಿ ತಿಂತೀರೋ, ಈ ರೀತಿ ಮಸ್ತ್ ಹೊಟ್ಟೆಲೋಗಿ ಚಟ್ನಿ ಸಾಂಬಾರು ತೊಗೊಂಡು ತಿಂತೀರೋ ಕಮೆಂಟ್ ಬಾಕ್ಸ್ರೊಳಗೆ ಹೇಳ್ರಿ. ನಾನು ಜಾಸ್ತಿಯಾಗಿ ಇದೇ ರೀತಿ ತಿಂತೀನಿ. ಸೊ ಈಗ ಫುಲ್ ಇಡ್ಲಿ ಮೆತ್ತಗೆ ಮಾಡಿ ನಾನು ನಾಷ್ಟ ಮಾಡಬೇಕು. ಗುಳಿಗೆದು ಅದಾವು ಅವೆಲ್ಲ ತೊಗೋಬೇಕು. ಬರ್ರಿ, ಈಗ ಕ್ಲೀನಿಂಗ್ ಟೈಮ್. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನೇನು ಮಾಡ್ತೀನಿ ಅಂದರೆ ವೀಕ್ಲಿ ಒಂದೊಂದು ಏರಿಯಾಸ್ನ ಡೀಪ್ಲಿ ಕ್ಲೀನ್ ಮಾಡ್ಕೋತೀನಿ.
ಕ್ಲೀನ್ ಮಾಡಬೇಕಾದ್ರೆ ಇಷ್ಟು ದಿನ ನಾನು ನಾರ್ಮಲ್ ಬ್ರಷ್ ಅದು ಎಲ್ಲ ಯೂಸ್ ಮಾಡ್ತಿದ್ನಿ, ಹೀಗಾಗಿ ಭಾಳ ಟೈಮ್ ಹೋಗ್ತಿತ್ತು. ಬಟ್ ಯಾವಾಗಿಂದ ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರನ್ನು ಯೂಸ್ ಮಾಡಾಕತ್ತೀನಿ ಆವಾಗಿಂದ ನನ್ನ ಕ್ಲೀನಿಂಗ್ ಕೆಲಸ ಭಾಳ ಈಸಿ ಆಗೈತಿ. ಮತ್ತು ನಾವೆಲ್ಲ ಹೋಮ್ ಮೇಕರ್ಸ್ಗಾಗಿ ಇದು ಒಂದು ಬೆಸ್ಟ್ ಇಫೆಕ್ಟಿವ್ ಟೈಮ್ ಸೇವಿಂಗ್ ಆ್ಯಂಡ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ. ಇದ್ರ ಒಳಗೆ 2 ಅಡ್ಜಸ್ಟೇಬಲ್ ಕ್ಲೀನಿಂಗ್ ಸ್ಪೀಡ್ ಬರ್ತಾವು. ಡೈಲಿ ಕ್ಲೀನಿಂಗ್ ಆಗಿ ಲೋ ಸ್ಪೀಡ್ 300 RPM ಬರ್ತೈತಿ ಮತ್ತು ಡೀಪ್ ಕ್ಲೀನಿಂಗ್ ಆಗಿ ಹೈ ಸ್ಪೀಡ್ 400 RPM ಬರ್ತೈತಿ. ಲೆಸ್ ಎಫರ್ಟ್ ಮತ್ತು ಜಾಸ್ತಿ ಇಫಿಷಿಯನ್ಸಿಗಾಗಿ ಇದ್ರೊಳಗೆ ರಿಟ್ರಾಕ್ಟೇಬಲ್ ಹ್ಯಾಂಡಲ್ ಬರ್ತೈತಿ. ನಮ್ಮ ಕ್ಲೀನಿಂಗ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಹ್ಯಾಂಡಲ್ ಯೂಸ್ ಮಾಡಿ ಈಸಿಲಿ ಕ್ಲೀನ್ ಮಾಡಬಹುದು. ಮತ್ತು ಎಲ್ಲ ಥರ ಕ್ಲೀನಿಂಗ್ ಮಾಡೋಕೆ ನಮಗೆ ಬರಲಿ ಅಂತ ಇದ್ರೊಳಗೆ ಬೇರೆ ಬೇರೆ ರಿಪ್ಲೇಸೇಬಲ್ ಬ್ರಷ್ ಹೆಡ್ಸ್ ಬರ್ತಾವು. ಒಂದು ಲಾರ್ಜ್ ಬ್ರಿಸಲ್ ಬ್ರಷ್ ಬರ್ತೈತಿ, ಅದರಿಂದ ಲಾರ್ಜ್ ಸರ್ಫೇಸ್ ಏರಿಯಾನ ನಾವು ಈಸಿಲಿ ಕ್ಲೀನ್ ಮಾಡಬಹುದು. ಸ್ಮಾಲ್ ಬ್ರಿಸಲ್ ಬ್ರಷ್ದಿಂದ ಸ್ಮಾಲ್ ಏರಿಯಾಸ್ ಲೈಕ್ ಸಿಂಕ್, ಬೇಸಿನ್ ಈ ಥರ ಏರಿಯಾಸ್ನ ನಾವು ಕ್ಲೀನ್ ಮಾಡಬಹುದು. ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ಅಂತೂ ಭಾಳ ಯೂಸ್ಫುಲ್ ಐತಿ. ಲೈಕ್ ಕಾರ್ನರ್ಸ್ ಅಂದರೆ ಎಲ್ಲಿ ನಮ್ಮ ಕೈ ಈಸಿಲಿ ಹೋಗಂಗಿಲ್ಲ ಅಂತ ಸಣ್ಣ ಕಾರ್ನರ್ಸ್ ಎಲ್ಲ ನಾವು ಈ ಪಾಯಿಂಟೆಡ್ ಬ್ರಿಸಲ್ ಬ್ರಷ್ ಯೂಸ್ ಮಾಡಿ ಕ್ಲೀನ್ ಮಾಡಬಹುದು. ಆಮೇಲೆ ಫೈಬರ್ ಸ್ಪಾಂಜ್ ಬ್ರಷ್ದಿಂದ ಗ್ಯಾಸ್, ಕಿಚನ್ ಕಟ್ಟಿ ಈ ಥರ ಎಲ್ಲ ಬೇರೆ ಬೇರೆ ಏರಿಯಾಸನ್ನು ನಾವು ಕ್ಲೀನ್ ಮಾಡ್ಕೋಬಹುದು. ಲಾರ್ಜ್ ಬ್ರಿಸಲ್ ಬ್ರಷ್ದಿಂದ ಮಿರರ್, ಗ್ಲಾಸ್, ವಿಂಡೋ ಎಲ್ಲ ಕ್ಲೀನ್ ಮಾಡ್ಬೋದು. ವೂಲ್ ಕ್ಲಾತ್ ಬ್ರಷ್ ಯೂಸ್ ಮಾಡಿ ಕಾರ್ ಕ್ಲೀನ್ ಮಾಡ್ಬೋದು. ಆಮೇಲೆ ಕ್ಲಾತ್ ಬ್ರಷ್ ಯೂಸ್ ಮಾಡಿ ಕಾರ್ ಸೀಟ್ಸ್ ಅದು ಎಲ್ಲ ಕ್ಲೀನ್ ಮಾಡ್ಕೋಬಹುದು. ಸೊ ಎಷ್ಟು ವರ್ಸಟೈಲ್ ಪ್ರಾಡಕ್ಟ್ ಐತಿ ಅಂತ ನೀವ ನೋಡ್ಬೋದು. ಎಷ್ಟೆಲ್ಲ ಬೇರೆ ಬೇರೆ ಏರಿಯಾಸನ್ನು ನಾವು ಕ್ಲೀನ್ ಮಾಡ್ಬೋದು. ಆಮೇಲೆ ಈ ಬ್ರಷ್ ಹೆಡ್ಸನ್ನು ಅಟ್ಯಾಚ್ ಮಾಡೋಕ್ಕೆ ವೆಲ್ಕ್ರೋ ಅಟ್ಯಾಚ್ಮೆಂಟ್ ಬರ್ತೈತಿ. ಸೊ ಅಗಾರೋ ರಾಯಲ್ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಕಾರ್ಡ್ಲೆಸ್ ಮತ್ತು ರಿಚಾರ್ಜೆಬಲ್ ಐತಿ. 3 to 4 hours ಚಾರ್ಜಿಂಗ್ ಆದಮೇಲೆ ನಾವು ಇದನ್ನ 60 to 90 minutes ಯೂಸ್ ಮಾಡಬಹುದು. ಮತ್ತು ಇದಕ್ಕಾಗಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಯೂಸ್ ಆಗ್ತತಿ. ಸೊ ಕ್ಲೀನಿಂಗ್ ಕೆಲಸ ಈಸಿ ಮಾಡಾಕ ಮತ್ತು ನಮ್ಮ ಮನಿನ ರೆಗ್ಯುಲರ್ಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಕ್ಲೀನ್ ಮಾಡಾಕ ಈ ಪ್ರಾಡಕ್ಟ್ ಬಹಳ ಬೆಸ್ಟ್ ಐತಿ. ಸೊ ನಿಮಗೂ ಚೆಕ್ ಮಾಡೋದಿತ್ತಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸರ್ತಿ ಖಂಡಿತ ಚೆಕ್ ಮಾಡಿ ನೋಡ್ರಿ. ಈಗ ವಿನಯ್ ಅವ್ರದ್ದು ಕೆಲಸ ಮುಗೀತು. ಮುಂಜಾನೆಯಿಂದ ಹಾದಿ ಕಾಯ್ತಿದ್ನಿ ನಾನು, ಯಾಕಂದ್ರೆ ಹುಡುಗರ್ದೆಲ್ಲ ಸ್ಕೂಲದೆಲ್ಲ ಸಾಮಾನು ತರಬೇಕು, ಪ್ರಿಪ್ರೇಷನ್ ಮಾಡಬೇಕು ಅಂತ. ಅದ್ರೊಳಗೆ ನನಗೂ ಒಂದು ಸ್ವಲ್ಪ ಆರಾಮಿಲ್ಲ ಅಂತನ ಅನ್ಬೋದು. ಓಕೆ ಐತಿ ಈಗ ಸದ್ಯ ಸಿಚುವೇಶನ್. ಸೊ ಹಿಂಗಾಗಿ ಫೈನಲಿ ಎಷ್ಟು 3:30 ಆಗಕ್ಕೆ 3:33 ಆಗೈತಿ. ಮತ್ತು 4 ಗಂಟೆ ತನ ಅಷ್ಟ ಟೈಮ್ ಐತಿ. ಅವ್ರು ಬರೋದಿದ್ರು 4 ಗಂಟೆ ತನ ಅಷ್ಟ ಬರ್ರಿ ಅಂತ ಹೇಳಿದ್ರು ಚಿಕ್ಕುನ್ ಸ್ಕೂಲ್ ಒಳಗೆ. ಬೈ ದ ವೇ ಚಿಕ್ಕುನ್ ಅಡ್ಮಿಷನ್ ಆಯಿತು. ಲಾಸ್ಟ್ ವ್ಲಾಗ್ ಒಳಗೆ ನಾವು ಸ್ಕೂಲ್ ಅದು ನೋಡಾತೀವಿ ಅಂತ ಹೇಳಿದ್ನಿನ. ಸೊ ಚಿಕ್ಕುಂದ್ ಒಂದು ಸ್ಕೂಲ್ ಫೈನಲ್ ಮಾಡಿ ಚಿಕ್ಕುಂದ್ ಅಡ್ಮಿಷನ್ ಅದು ಎಲ್ಲ ಆಗೈತಿ. ಆಫಿಷಿಯಲಿ ಚಿಕ್ಕ ಸ್ಕೂಲಿಗೆ ಹೋಗೋದನು ಫಸ್ಟ್ ಡೇ ವ್ಲಾಗ್ ಮಾಡ್ತೀವಿ, ಗೊತ್ತಾಗ್ತದೆ ಆ ಸ್ಕೂಲ್ ಏನಂತ. ಈಗೇನಾಗೈತೆ ಅಂದ್ರೆ ಅವ್ರು ಎಲ್ಲ ಕಿಟ್ ಕೊಡೋರ್ದಾರ ಇವತ್ತು. ಏನೇನು ಕೊಡ್ತಾರೆ ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಜಸ್ಟ್ ಕಿಟ್ ಅಂತ ಹೇಳ್ಯಾರ. ನೋಡ್ಮೇಲೆ ಗೊತ್ತಾಗುತ್ತೆ ನನಗೂ ಎಕ್ಸಾಕ್ಟ್ಲಿ ಕಿಟ್ ಒಳಗೆ ಏನೇನು ಇನ್ಕ್ಲೂಡ್ ಐತಿ ಅಂತ. ಸೊ ಬುಕ್ಸ್ ಅದು ಅದಾವಂತ ಅಷ್ಟು ರಫ್ ಐಡಿಯಾ ನನಗೂ ಐತಿ. ಸೊ ನೋಡೋಣ, ಈಗ ಚಿಕ್ಕಂದಷ್ಟು ಕಿಟ್ ತಗೋತೀವಿ, ಆಮೇಲೆ ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕಂತೈತಿ. ಯಾಕಂದ್ರೆ ಸಾನೊಂದೇನೈತಲ್ಲ ಅದು ಪೂರಾ ಮಾರ್ಕೆಟ್ಗೆ ಹೋಗ್ಬೇಕು. ಮತ್ತು ಇವತ್ತು ನನ್ನ ಕಡೆ ಪೇಷನ್ಸ್ ಇಲ್ಲ ಮಾರ್ಕೆಟ್ ಒಳಗೆಲ್ಲ ಅಡ್ಡಾಡಿ ಹಾಕಿಗೆ ಸಾಮಾನು ತಗೊಳ್ಳೋಷ್ಟು. ಪ್ಲಸ್ ಮಾಡು ಭಾಳ ಗಡೆ ಬಿದ್ದೈತಿ, ಮಳೆ ಬೀಳೋ ಹಂಗೂ ಸಿಚುವೇಶನ್ ಆಗೈತಿ. ಪ್ಲಸ್ ನನಗೊಂದು ಸ್ವಲ್ಪ ಭಾಳ ಮಾತಾಡೋಣ ಮ್ಯಾಲೆ ಪೇನ್ ಆಗಕತ್ತೈತಿ. ಸೊ ಹಿಂಗಾಗಿ ಚಿಕ್ಕಂದಷ್ಟ, ಯಾಕಂದ್ರೆ ಚಿಕ್ಕನ್ ಡೇಟ್ ಕೊಟ್ಟಾರು ಮತ್ತು ಟೈಮ್ ಕೊಟ್ಟಾರು, ಅದು ತಪ್ಸಕ್ ಬರಂಗಿಲ್ಲ ಅಂತ ಹೇಳಿ ಹೊಂಟೀವಿ. ಅದರ್ವೈಸ್ ಚಿಕ್ಕಂದು ಹಂಗೆ ನಡೀತಿದ್ರೆ ನಾಳೆ ಹೋಗ್ಬೇಕಂತ ಮುಂಜಾನೆ ಡಿಸ್ಕಷನ್ ನಡೆದಿತ್ತು, ಬಟ್ ನಡೆಯಂಗಿಲ್ಲ ಅಂತ ಹೇಳಿ ಹೊಂಟೀವಿ. ಒಂದಷ್ಟು ಕಿಟ್ ತಗೋತೀವಿ, ಆಮೇಲೆ ನೋಡೋಣ ವಾಪಸ್ ಮತ್ತೆ ಮನೆಗೆ ಹೋಗಿ ನೋಡೋಣ ಏನಾಗ್ತದೆ. ಅದ್ರ ಮುಂದೆ ಹೇಳ್ತೀನಿ. ವ್ಲಾಗ್ ಕಂಟಿನ್ಯೂ ಆಗ್ತೈತೆ, ಮತ್ತೆ ನಾಡ್ದಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ಸೊ ನಿನ್ನೆ ಆ್ಯಕ್ಚುಲಿ ನಾವು ಸಾನು ಚಿಕ್ಕಂದೆಲ್ಲ ಸ್ಕೂಲದ ಕೆಲಸ ಮುಗಿಸ್ಬೇಕಂತ ಮಾಡಿದ್ವಿ, ಬಟ್ ನಿನ್ನೇನೂ ಆಗಲಿಲ್ಲ. ಸೊ ಹಿಂಗಾಗಿ ಇವತ್ತು ವ್ಲಾಗನ್ನು ಹಂಗೆ ಕಂಟಿನ್ಯೂ ಮಾಡಕತ್ತೀನಿ. ನಿನ್ನೆ ಸಾನು ಚಿಕ್ಕನ್ ಕರ್ಕೊಂಡು ಹೋಗಿರಲಿಲ್ಲ, ಇವತ್ತು ಕರ್ಕೊಂಡು ಹೊಂಟೀವಿ. ಯಾಕಂದ್ರೆ ಅವು ಸ್ಕೂಲ್ ಯೂನಿಫಾರ್ಮ್ಗೆಲ್ಲ ಕರೆಕ್ಟ್ ಸೈಜ್ ನೋಡಿ ತೊಗೊಂಡಿದ್ದನ ಬೆಟರ್ ಅಂತ ಅನಿಸ್ತೈತಿ. ಸೊ ಹಿಂಗಾಗಿ ಅವರು ಇಬ್ಬರನ್ನೂ ಕರ್ಕೊಂಡು ಹೊಂಟೀವಿ. ಮುಂಜಾನೆ ನಂತರ ಎಲ್ಲ ಕೆಲಸ ಆಗೈತಿ. ಸೊ ಚಲೋ ಲೆಟ್ಸ್ ಗೋ. ಇದು ನೋಡ್ರಿ, ಇಲ್ಲ ಆ್ಯಕ್ಚುಲಿ ಗಾಗಲ್ ಇಡೋಕ್ಕೆ ಜಾಗ ಐತಿ. ಪ್ರೆಸ್ ಮಾಡೋದಲ್ಲ, ಹಾಂ
ಇಲ್ಲೇ ವಿನಯ್ ಅವ್ರದ್ದು ಗಾಗಲ್ ಇಡಕ್ ಜಾಗ ಐತಿ ಆದ್ರೆ ಗಾಗಲ್ ಯಾರ್ದು ಇಟ್ಟಿವ್ ನಾವ ಚೀಕು ತನ್ ಗಾಗಲ್ ಇಟ್ಟಾನ ಇಲ್ಲೇ ಹಾ ರೀ ಇನ್ನೊಂದ್ ಸ್ವಲ್ಪ ದಿನದ್ಲೆ ನಿಮ್ನ ಹಿಂದ್ ಕುಂಡ್ರಸ್ತಾನ ನಾನು ಹೊಡಿತೀನಿ ಸರಿ ಐತೆ ಎಲ್ಲಿ ನಿಂತೀರಿ ಚಿಕ್ಕು ಏನ್ ಕಾಣತದಿ ಗೊತ್ತಾಯ್ತು ನನಗೆ ತಿಳಿದೈತವ ಮಜಾ ನಾನು ದಮ್ಮಿಲ್ ನೋಡೋನೀಗ ಹೆಂಗ್ ಓಡಾತಾನ ನೋಡೋದು ಹೆಂಗ್ ಓಡಾಕತ್ತಾನ ನೋಡೋ ಹಂಗ್ ದಮ್ಮರಿ ಆಯ್ತಾನ ಹಾ ನನ್ ಸ್ಕೂಲ್ ಅಂತ ಓಡಾಕತ್ತಾನ ನೋಡ ಎಲ್ಲಿ ಹೋದ ರಾಡೈತು ಮೊದ್ಲ ಗೊತ್ತಿದ್ದವ್ರ ಗತ್ಲೆ ಒಟ್ಟು ಹೊಂಟ ಬಿಟ್ಟ ಅಲ್ಲೇ ಎಲ್ಲ ಮಾಪ್ ಇದ್ದಾವ ಹಸಿ ಆಗ್ತೈತಿ ಡ್ರೆಸ್ ಬಾ ಅಲ್ಲ ಅಷ್ಟು ದೊಡ್ಡದಾಗ್ತದ ಸಾನು ನೋಡೋದು ಎತ್ತರ ಎಲ್ಲಿಂದ ಐತಿ ಮತ್ತ ಬೇಡ ಅಷ್ಟಲ್ಲ ಬಾ ಚಿಕ್ಕೋ ಬಾ ವಾಪಸ್ ಇಳಿದ್ ಬಾ ಪಾಯರಿ ಮೇಲಿಂದ ಎಲ್ಲ ಹಸಿ ಐತ್ ಮತ್ ಹೇಳಾತೇನಿ ಕುಂದ್ರ ಬಾ ಏನ್ ಆಗಂಗಿಲ್ಲ ಬಾರೋ ಯಪ್ಪ ಇರ್ಬಿ ಅನ್ಕೋತ ಏನ್ ಮಾಡಂಗಿಲ್ಲ ಬಾ ದೊಡ್ಡ ಯವ್ವ ಇವಂದೆಲ್ಲ ಸ್ವಚ್ಛ ಮಾಡಿ ಕೊಡ್ಬೇಕು ಇವಂಗ ಬಾ ಹಿಡಿತೇನೆ ಬಾರೋ ಹಿಡಿತೇನೆ ಬಾ ಅಲ್ಲ ಒಂದ್ ನೀಟ್ ಇರಿಬಿ ಓಡಾಡತೈತಿ ಬಿ ಅತ್ತ ನೋಡು ಈ ಕಡೆ ನೋಡ್ಲ ಚಿಕ್ಕು ಬೇಡ ಏನ್ ಕೊಡ್ಲಿ ನಿಂಗೆ ಏನ್ ಕೊಡ್ಲಿ ಮತ್ತೆ ಆರ್ಡರ್ ಮಾಡಿ ಅಕ್ಕಗಿಲ್ಲ ನಿಂಗಷ್ಟ ಎಲ್ಲಕ್ಕೂ ಬರೀ ಅಕ್ಕ ಕೇಳ್ತಾನ ಅಕ್ಕ ಕರೆಕ್ಟ್ ಒಂದೇ ಜೋಡ್ ಅದಾವ ನಿಲ್ಗದಾವ ನಾನು ಇವರು ಒಳಗೆಲ್ಲ ಸಾಮಾನು ತಗೋತ ಅಡ್ಡಾಡತ್ತೀವಿ ನಮ್ಮ ಚಿಕ್ಕಂದ ಮತ್ತು ನಮ್ಮ ಚಿಕ್ಕು ಸಾನು ನೋಡ್ರಿ ಏನು ಮಾಡತ್ತಾರ ಹೊರಗೆ ನೀವೇನು ಗಾರ್ಡನ್ಗೆ ಬಂದಿವ್ ತಿಳ್ಕೊಂಡ ಅವಂಗ ಸ್ಕೂಲ್ ಕಿತ್ತ ಗಾರ್ಡನ್ ಅನ್ಸತ್ತೈತೆ ಅವಂಗ ಅದಕ್ಕೆ ಎಂಜಾಯ್ ಮಾಡತ್ತಾನ ಕರೆಕ್ಟ್ ಅದಲ್ಲ ಇಲ್ಲ ಇರ್ಲಿ ಬೇಡ ದೊಡ್ಡ ಸೈಜ್ ತೊಗೊಂಡ್ರೆ ಅದು ಮತ್ತೆ ಇದನ್ನ ಆಗ್ತೈತಿ ಹಾಂ ಅದು ಇಲಾಸ್ಟಿಕ್ ಐತ್ಲಸ್ ರೀ ಸರಿ ನೋಡು ಇದು ಕಟಾನ್ ಕಟ್ಟಿ ಐತಿ ಅದಕ್ಕೆ ಕೊಡ್ರಿ ಇದಕ್ಕೆ ವೆಲ್ಕ್ರೋ ಬರಲ್ಲ ವೆಲ್ಕ್ರೋ ಬೇಕ್ರಿ ವೆಲ್ಕ್ರೋ ಇದ್ರೆ ಈಸಿ ಆಗ್ತೈತಿ ಅಂದ್ರೆ ಅವ್ರವ್ರಿಗೆ ಹಾಕೊಳಕ್ಕ ತೆಗಿಯಕ್ಕ ಕರೆಕ್ಟ್ ಆಗ್ತದಲ್ಲ ಸಾನು ಇರ್ಲೇನ ಸಾನು ಎರಡು ಹಾಕೊಂಡ ಎದ್ದ ನಿಂತು ಓಡ್ಯಾಡ್ ಹಾಕೊಂಡ ನೋಡು ಯಾಕಂದ್ರೆ ಅದ್ರಾಗ ಮತ್ತೆ ಸಾಕ್ಸು ಬರ್ತೈತಿ ಆಯ್ತು ಡಿಸೈಡ್ ಮಾಡ ಸಾನುಗ ಹಸುವಾಗೈತನಾಗತ್ತಾಳು ಹಿಂಗಾಗಿ ಇಲ್ಲೇ ಸೈಡ್ ಕನ ಸಾನೊಂದ ಎಲ್ಲಿ ನಾವು ಸ್ಕೂಲ್ ಶಾಪಿಂಗ್ ಮಾಡಕ್ಕೆ ಬಂದೀವಿ ಅಲ್ಲೇ ಸೈಡ್ ಕಣ ದಾವಣಗೆರೆ ಬೆಣ್ಣೆ ದೋಸೆ ಸ್ಟಾಲ್ ಇತ್ತು ಸೊ ಇವ್ರಂದ್ರು ಒಂದು ದೋಸೆ ತಿನ್ನೋನು ಅಂತ ಹೇಳಿ ಇಬ್ಬರು ದೋಸೆ ತಿನ್ನತ್ತಾರು ನಾನು ಒಂದು ಕಪ್ ಕಾಫಿ ತೊಗೊಂಡಿನಿ ಯಾಕಂದರೆ ನಂದು ಇನ್ನೂ ಆದರೂ ಹಲ್ಲು ನೋವು ಐತಿ ನನಗೇನೋ ಆದರೂ ಹಿಂಗೆ ಗಟ್ಟಿ ಪದಾರ್ಥ ತಿನ್ನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಐತಿ ಮೆತ್ತಗನ ತಿನ್ನಬೇಕು ಹಿಂಗಾಗಿ ನಾ ಏನು ತೊಗೊಂಡಿಲ್ಲ ಅವರಿಬ್ಬರು ತೊಗೊಂಡಾರು ನಾನು ನನ್ನ ಕಾಫಿ ಎಂಜಾಯ್ ಮಾಡ್ತೀನಿ ಮತ್ತೆ ಯಾವ ಬೇರೆ ಅದಾವ ನೋಡು ನನಗರೆ ಅದು ಆ ಪ್ಯಾಟರ್ನ್ ಭಾಳ ಲೈಕ್ ಆಗೈತೆ ಮಸ್ತ್ ಅದಾವ ಡಿಫ್ರೆಂಟ್ ಸ್ಟೈಲಿಶ್ ಅದಾವ ಇದು ಬಿಡು ಬೇರೆ ನೋಡು
ಇಲ್ಲ ಆಕಿ ಒಟ್ಟು ಪಿಂಕ್ ಅಂದ್ರೆ ಪಿಂಕ್ ಒಟ್ಟು ಎಲ್ಲ ಪಿಂಕ್ ಮಸ್ತ್ ಐತಿ ಖರೆ ನಿನ್ಗೆ ಮೇಂಟೈನ್ ಆಗಂಗಿಲ್ಲ ಅದ ಈಗ ಆಲ್ರೆಡಿ ಮನ್ಯಾಗ ಇದ್ದಿದ್ದು ಹಿಂಗೆ ಐತ್ಲ ಸೇಮ್ ಡಿಕ್ಟು ಹಾಂ ರೀ ಈಗ ಆಲ್ರೆಡಿ ಇದ್ದಿದ್ದು ಹಿಂಗೆ ಇಲ್ಲ ಫುಲ್ ದೊಡ್ಡದೈತಿ ಸಾನ್ಯ ನಿನ್ಕಿಂತ ಹೆಚ್ಚು ಬ್ಯಾಗ ದೊಡ್ಡದು ಕಾಣತೈತಿ ಈ ಕಡೆ ಸೈಡ್ ಅದಾವ ನೋಡಿ ನೀನು ಏಜದು ಸಾನು ಚಿಕ್ಕುಂದ ಇವತ್ತು ಎಲ್ಲ ಅಂದರೆ ಎಲ್ಲ ಸ್ಕೂಲ್ ಶಾಪಿಂಗ್ ಮುಗ್ದಂಗಾಯ್ತು. ಸೊ ಆಗ ಮಧ್ಯಾಹ್ನ ಮನೆಗೆ ಬಂದ್ವಿ. ಮನೆಗೆ ಬಂದ ಒಂದು ಸ್ವಲ್ಪ ಚಿಕ್ಕುಗ ಊಟ ಗೀಟ ಮಾಡಿಸೋದಿತ್ತು. ಚಿಕ್ಕುಗ ಊಟ ಮಾಡಿಸೋದಿತ್ತು. ಊಟ ಅದು ಎಲ್ಲ ಮಾಡಿಸೆ ಒಂದು ಸ್ವಲ್ಪ ಎಲ್ಲ ದೇವ್ರ ಮುಂದೆ ದೀಪ ಅದು ಹಚ್ಚಿ ಈಗ ನಾನು ಎಲ್ಲ ಏನೇನು ಸಾಮಾನು ತಂದಿವಲ್ಲ ಅದನ್ನೆಲ್ಲ ತೊಗೊಂಡು ಕೂತೀನಿ. ಯಾಕಂದರೆ ಎಲ್ಲ ಸೆಟ್ ಮಾಡಬೇಕು. ಸಾನೊಂದು ಏನೇನು ಸಾನುಗ್ ತಂದೀವಿ ಹೆಂಗೆ ಮಾಡತ್ತ ನೋಡ್ರಿ ನಾವು ಚಿಕ್ಕು ಆಗ ಸಾನೊಂದು ಏನು ಸಾಮಾನು ಐತಿ ಅದು ಸಾನೊಂದು ಸ್ಕೂಲ್ ಬ್ಯಾಗ್ ಒಳಗೆ, ಆಮೇಲೆ ಚಿಕ್ಕುಂದು ಏನು ಸಾಮಾನು ಐತಿ ಅದು ಚಿಕ್ಕುನ್ ಸ್ಕೂಲ್ ಬ್ಯಾಗ್ ಒಳಗೆ ಹಾಕಿಡ್ಬೇಕಂತ ಇಟ್ಟೇನಿ. ಚಿಕ್ಕು ನಿಂಗೊಂದು ಮಜ್ಜಾ ತಂದೀವಿ ನಾವು. ತೋರಿಸ್ಲಿ ಇದು ನಮ್ಮ ಚಿಕ್ಕು ತಂದೀವಿ. ವಾವ್ ಕ್ಯೂಟ್ ಚಿಕ್ಕ ಮಸ್ತ್ ಐತಿ. ಹೌದು ಕರೆ ಅಷ್ಟೆಲ್ಲ ಏನೋ ಹಂಗೆ ಹತ್ತಂಗಿಲ್ಲ. ಹಂಗೆ ಬರೇ ಒಂದು ಪೆನ್ಸಿಲ್ ಅದು ಈಗ ಇಲ್ಲ. ಈಗ ಸ್ಟಾರ್ಟಿಂಗ್ ಬರೀ ಕುಂಡ್ರಸ್ತಾರ ಹಂಗೆ ಶಾಲ್ಯಾಗ ಸುಮ್ಮ. ಅದಲ್ಲ ಪೆನ್ಸಿಲ್ ಪೆನ್ ಐತಿ ಪೆನ್ ಹಿಂಗ ಇದು ನಿಂಗೆ ಯೂಸ್ ಇಲ್ಲ. ನಿಂಗೆ ಇದು ಯೂಸ್ ಐತಿ. ನಿಂಗೆ ಇದು ಬೇಕಾ? ಮಮ್ಮ ಅದು ಪೆನ್ ಅಲ್ಲ, ಪೆನ್ಸಿಲ್ ಐತಿ. ಅದ ಮತ್ತೆ ಇದು ತೋ ಚಿಕ್ಕುನಿ ಇದು ನಿಂಗೆ ಯೂಸ್ ಐತಿ. ಮಮ್ಮ ಏನ್ ಕೈಯಾಗ ಹಿಡ್ಕೊಂಡಲ್ಲ ಅದು ಪೆನ್ಸಿಲ್ ಐತಿ. ಅದು ಪೆನ್ಸಿಲ್ ಐತಿ. ಅಪ್ಪ ಕೊಟ್ಟು ಬಿಡು ನಾವು ಯೂಸ್ ಇಲ್ಲ. ಟಿಫಿನ್ ವಾವ್ ಚಿಕ್ಕು ಇದ್ರಾಗ ಮಮ್ಮೂತಿ ನಾವು ಇನ್ನು ಮಮ್ಮೂತಿ ನಾವು ಸ್ಕೂಲಿಗೆ ಹೋಗಿ ಮಮ್ಮೂತಿ ನಾವು ಪೂರಾ ಟಿಫಿನ್ ಖಾಲಿ ಮಾಡ್ಕೊಂಬರ್ಬೇಕ. ಏನು ಬಿಡಬಾರ್ದು. ಅಮ್ಮ ಏನೇನು ಕೊಡ್ತಾಳೆ ಎಲ್ಲ ಖಾಲಿ ಮಾಡ್ಕೊಂಬರ್ಬೇಕ. ಹಾ 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 ಎಲ್ಲ ಪೂರಾ ಫಿನಿಶ್ ಮಾಡ್ಕೊಂಬರ್ಬೇಕ. ಓಕೆ ಈಗ ಬ್ಯಾಗ್ನಾಗ ಹಾಕಿ ಇಡಕತ್ತಾವ ಎಲ್ಲ. ವೆರಿ ಗುಡ್. ಆಗಡೆ ಹಾಕಿ ನೋಡ್ನಿಲ್ಲ ಒಂದ್ ಇಟ್ಟು ಹಾಕೊಂಡ ವಲ್ಲನತನ ಅದ ನಾನು ಆಗಡೆ ಅದ ಹಾಕಿ ನೋಡ ಅಪ್ಪ ಹಾಕೊಂಡ್ ಹೊಂಟ್ರ ನೋಡು. ಹಾಕೋ ಹಾಕೋಬೇಕಪ್ಪ ವಲ್ಲತ್ತು ಹೋಗೋ ಕಡೆ ಹೋಗೋ. ಬಾಯ್ ಸ್ಕೂಲಿಗೆ ಟಾಟಾ. ಇದೆ ನಮ್ಮ ಸಾನೊಂದು ಸ್ಟೇಷನರಿ. ಓಪನ್ ಮಾಡಿ ಎಲ್ಲ ಓಪನ್ ಮಾಡಿ ಪೌಚ್ ಒಳಗೆ ಹಾಕೋ ಒಂದೊಂದು. ನಾ ತೆಗೆದುಕೊಡ್ದಂತ ನಾ ತೆಗೆದುಕೊಡ್ತೀನಿ. ಎಲ್ಲ ನಂದು ಹೊತ್ತು ಒಟ್ಟು ಅವ್ವ ಹೊಂಟ ನಮ್ಮ ಚಿಕ್ಕ ಸ್ಕೂಲಿಗೋ. ಸ್ಕೂಲ್ ಶೂಸ್. ಬಾಯ್ ಬಾಯ್ ಚಿಕ್ಕು. ಒಜ್ಜಾಗೈತಿ ಅವ್ವ. ಏನೂ ಹಾಕಿಲ್ಲ ಅಂದ್ರೆ ಈಗ ಒಜ್ಜಾಗೈತಿ. ಇವತ್ತು ಎಲ್ಲ ಶಾಪಿಂಗ್ ಮಾಡಿ ಬಂದ್ವಿ. ಈಗ ಎಲ್ಲ ಸಾಮಾನನ್ನು ಸೆಟ್ ಮಾಡಿದ್ನಿ. ಬರಬೇಕಾದ್ರೆ ಒಂದು ಮಜಾ ಆಗೈತಿ. ಅದು ಮನೆಗೆ ಬರೋಣ ಗೊತ್ತಾಯಿತು. ನಾವು ಒಂದು ಬ್ಯಾಗ್ ಎಲ್ಲಿಟ್ಟಿವೋ ಅನ್ನೋದು ನೆನಪಾಗೋತು. ಅಂದರೆ ನಾನೇನು ಪ್ಲ್ಯಾನ್ ಮಾಡಿದ್ನಿ, ಮನೆಗೆ ಬಂದ ಕೂಡ ಎಲ್ಲ ಸಾಮಾನು ಚಿಕ್ಕುಂದೇನು ಸಾಮಾನು ಐತೆ ಚಿಕ್ಕನ ಬ್ಯಾಗ್ ಒಳಗೆ, ಸಾನುಂದೇನು ಸಾಮಾನು ಐತೆ ಸಾನುನ್ ಬ್ಯಾಗ್ ಒಳಗೆ ಹಾಕಿ ಎಲ್ಲ ಸೆಟ್ ಮಾಡಿ ಇಡಬೇಕು. ಅಂದ್ರೆ ಮುಂಚೆನೇ ಗಡ್ಬಡಿ ಆಗಂಗಿಲ್ಲ. ಒಮ್ಮೆ ಪೂರ ಕೆಲಸ ಮುಗಿದ್ಬಿಡ್ತೈತೆ ಅಂತ ಹೇಳಿ ಎಲ್ಲ ನಾನು ತೆಗೆದ್ನಿ. ಅದ್ರೊಳಗೆ ಸಾನುಗ ನಾವು 2 ಬ್ಲ್ಯಾಕ್ ಲೆಗಿನ್ಸ್ ತೊಗೊಂಡಿದ್ವಿ ಮತ್ತು ಚಿಕ್ಕುಗ ಬನಾನ್ ತೊಗೊಂಡಿದ್ವಿ. ಬನಾನ್ 2 ಅಂದರೆ ಇಲ್ಲಿ ತನಕ ನಾನು ಬನಾನದು ಏನೂ ಯೂಸ್ ಮಾಡ್ತಿರ್ಲಿಲ್ಲ. ಇನ್ನು ಮುಂದೆ ಯೂಸ್ ಮಾಡೋಣ ಅಂಥೇಳಿ
ಅವ್ನು ತೊಗೊಂಡಿದ್ವಿ. ಅದು ಒಂದು ಬ್ಯಾಗ್ ಇತ್ತು, ಮತ್ತು ಸಣ್ಣ ಸ್ಕೂಲಿಗೆ ಅದು ಬ್ಲ್ಯಾಕ್ ಲೆಗಿನ್ಸ್ ಬೇಕಾಗ್ತೈತಿ. ಮತ್ತು ನಾಳೆಕಿಗೆ 7:30 ಅಂದ್ರೆ ಹಾಕಿ ಕಳ್ಸೋದೈತಿ. ಏನಾಯ್ತೋ ನಮ್ಮಿಬ್ರಿಗೆ ತಿಳಿವತ್ತು. ಬಾಕಿ ಎವ್ರಿಥಿಂಗ್ ಎಲ್ಲ ಮಟೀರಿಯಲ್ ಹೆಂಗೈತಿ ಹಂಗನ ಅದಾವ, ಎಲ್ಲ ಸಾಮಾನು ಅದಾವ, ಬಟ್ ಅವ ಹೆಂಗ್ ಮಿಸ್ಸಿಂಗ್ ಅದು ಏನ್ ತಿಳಿವತ್ತು. ಇದಕ್ಕಿಂತ ಮೊದಲು ಲಾಸ್ಟ್ ಟೈಮ್ ಹೋದಾಗ ಹಿಂಗ ಕಾಳೆ ಶೇಂಗಾ ಮರದ ಬಂದಿದ್ದು, ಬಟ್ ಅವಾಗ ಪ್ರಾಪರ್ಲಿ ಮರ್ತೀವಿ ಅನ್ನೋದು ಕನ್ಫರ್ಮೇಶನ್ ಇತ್ತಲ್ಲ. ಈಗ ಎಲ್ಲಿ ಸಾಮಾನು ಹೋದು ಅನ್ನೋದ ತಿಳಿವತ್ತು. ಸೊ ಆಕ್ಚುಲಿ ಹಾ ಎಲ್ಲ ಅಟ್ ದ ಸೇಮ್ ಟೈಮ್ ಇಷ್ಟೊಂದೆಲ್ಲ ಲಿಸ್ಟ್ ತೊಗೊಂಡು ಹೋಗಿದ್ವಲ್ಲ, ಇವು 3 ಐಟಮ್ ಸಿಗಾಕನ ತಯಾರಿಲ್ಲ. ಒಂದು ಅಲ್ಲೇ ಅಂಗಡಿಯಾಗನ ಪೇಮೆಂಟ್ ಮಾಡಿ, ಪೇಮೆಂಟ್ ಅಂದ್ರೂ ಮಾಡಿವಿ, ಅದು ನಮಗೆ ಪಕ್ಕಾ ಗೊತ್ತೈತೆ. ಪೂರಾ ಪೇಮೆಂಟ್ ಮಾಡಿ ಅಂಗಡಿಯಾಗನ ಬ್ಯಾಗ್ ಮರೆತು ಬಂದೀವೋ, ಆ್ಯಂಡ್ ನೆಕ್ಸ್ಟ್ ಯಾವ ಅಂಗಡಿಗೆ ಹೋಗಿದ್ವಿ ಆ ಅಂಗಡಿಯಾಗ ಬ್ಯಾಗ್ ಮರೆತು ಬಂದೀವೋ ಗೊತ್ತಿಲ್ಲ. ಸೊ ಈಗ ವಿನಯ್ ಅವರು ಕಾಲ್ ಅದು ಮಾಡಿ ಎಲ್ಲ ಚೌಕಶಿ ಮಾಡಾಕತ್ತಾರು. ಈಗ ಹೋಗ್ಬೇಕು ಅಂದ್ರೆ ರಾತ್ರಿ ಆಗೈತಿ, ಮತ್ತು ಅದು ಅಂಗಡಿ ಭಾಳ ದೂರ ಐತಿ, ಮತ್ತು ಮೇನ್ ಅಂದ್ರೆ ಮಳೆ ಬೀಳತೈತಿ. ಇನ್ನು ನಾಳೆನ ಚೆಕ್ ಮಾಡಬೇಕು, ಸಿಕ್ಕರೆ ಭಾಳ ಚಲೋ, ಸಿಗಲಿಲ್ಲ ಆದರೆ ಏನು ಮಾಡಕ್ಕೆ ಬರಂಗಿಲ್ಲ. ಬಟ್ ಏನು ಹಿಂಗ್ಯಾಕಾತು ಅನ್ನೋದು ಲಕ್ಷ್ಯ ಬರಲಿಲ್ಲ. ಸೊ ಹಿಂಗಾಗಿ ಅದೇ ಇಷ್ಟೋತನ ಅದೇ ಡಿಸ್ಕಸ್. ಏನು ನಮಗೆ ಸೌಂಡ್ ಎಲ್ಲಿರ್ತೈತಿ ಸೊಪ್ಪು ಮಾಡಾಕ. ಒಂದೊಂದು ದಿನ ಯಾರು ಹೋಗೋದ್ ಕುಂದ್ರೆ ಅವ್ರು ಒಂದೇ ದಿನ ಆಗ್ತೈತೆ ಹಂಗೆ ಮಾಡಿರ್ತೀವಿ. ಸೊ ಇಷ್ಟೊತ್ತನ ಅದೆಲ್ಲ ಡಿಸ್ಕಸ್ ಮಾಡತ್ತಿದ್ವಿ, ನೆನಪು ಮಾಡ್ಕೊಳಕತ್ತಿದ್ವಿ. ಆದರೆ ನೆನಪ ಬರೋತು, ಕ್ಲಿಕ್ ಆಗೋತು. ಮತ್ತು ಇವು ನೋಡ್ರಿ ಬಟ್ಟೆ ಎಷ್ಟಕ್ಕೂ 2 ದಿನ ಆಯಿತು ನಾನು ಬಟ್ಟೆನ ಮಡಚಿಲ್ಲ. ಯಾಕಂದ್ರೆ ಮಳೆ ಸಂಬಂಧ ಅವು ಚೆಂದಂಗೆ ಒಣಗೇ ಇರಲಿಲ್ಲ. ಸೊ ಹಿಂಗಾಗಿ ಈಗ 2 ದಿನದ ಬಟ್ಟೆ ಎಲ್ಲ ತೊಗೊಂಡು ಕೂತೀನಿ, ಮಡ್ಸ್ಕೋತೀನಿ. ಅರ್ಧ ಮಡ್ಚಿನಿ, ಇನ್ನೊಂದು ಅರ್ಧ ಮಡ್ಸೋದೈತಿ. ಸೊ ಇವತ್ತಿನ ವ್ಲಾಗ್ ಅಂತೂ ಮಕ್ಕಳದ್ದು ಪೂರಾ ಸ್ಕೂಲ್ ಪ್ರಿಪ್ರೇಷನ್ ಒಳಗನ ಹೋಗೈತಿ. ಮತ್ತು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ. ಮತ್ತು ಈ ವ್ಲಾಗನ್ನು ನೀವೆಲ್ಲರೂ ರಿಲೇಟ್ ಆಗ್ತೀರಿ ಅಂತ ಅನ್ಕೊಳಕತ್ತೀನಿ. ಬಿಕಾಸ್ ರೈಟ್ ನಾವು ಎಲ್ಲ ಪೇರೆಂಟ್ಸ್ದು ಇದೇ ನಡೆದೈತಿ. ನಾವು ಅಲ್ಲಿ ಯಾವ ಶಾಪ್ ಒಳಗೆ ಹೋಗ್ತೀವಿ ಎಲ್ಲರದು ಸ್ಕೂಲ್ ಶಾಪಿಂಗ್ ಅನ್ನ ನಡೆದಿತ್ತು. ಎಲ್ಲ ಪೇರೆಂಟ್ಸ್ ವಾಟರ್ ಬಾಟಲರೇ ಅದ ತಗೊಳಕ ಬಂದಿದ್ರು ಎಲ್ಲರೂ. ಸೊ ನಿಮ್ಮದು ಎಲ್ಲ ನಿಮ್ಮ ಮಕ್ಕಳದ ಇದೇ ರೀತಿ ಶಾಪಿಂಗ್ ನಡೆದೈತಿ ಅಥವಾ ಆಗಿರ್ಬೋದು. ನಮ್ಮಷ್ಟು ಲೇಟ್ ನೀವು ಮಾಡಾಕಿಲ್ಲ, ಅದಲ್ಲ ನಮ್ಮಷ್ಟೇನು ಲೇಟ್ ನೀವು ಮಾಡಿರೋಕ್ಕಿಲ್ಲ ಅಂತ ಅನ್ಕೋತೀನಿ. ನೋಡ್ರಿ ನಿಮ್ದು ಹೆಂಗೆ ಎಕ್ಸ್ಪೀರಿಯನ್ಸ್ ಐತಿ ಅದನ್ನು ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ಸು ನಿಮಗೆ ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರಿ, ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿರಿ. ಸೊ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್ ಬಾಯ್.